ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಕೂಡ ಈ ವಿಡಿಯೋಗೆ ಬಂದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಅಷ್ಟೇ ನಾನು ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟ ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟ ಕೆಲವೊಂದು ರಿವಿಷನ್ ಕ್ವಶನ್ಗಳನ್ನ ಕೊಟ್ಟಿದ್ದೆ. ಸೊ ನಾನು ಎರಡನೇ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಫುಲ್ ವಿಡಿಯೋ ವಾಚ್ ಮಾಡಿ, ಯಾಕಂದರೆ ಎಲ್ಲ ವಿಷಯದಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಒಂದಷ್ಟು ಕ್ವಶನ್ಗಳನ್ನ ಇದರಲ್ಲಿ ಹಾಕಿದ್ದೀನಿ. ಯಾಕಂದರೆ ಎಲ್ಲವನ್ನು ಕೂಡ ನಾವು ರಿವಿಷನ್ ಮಾಡೋದಕ್ಕಾಗಲ್ಲ, ಹಾಗಾಗಿ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ವಿಷಯಗಳನ್ನು ಹಾಕಿದ್ದೀನಿ. ದಯವಿಟ್ಟು ಫುಲ್ ವಿಡಿಯೋ ವಾಚ್ ಮಾಡಿ. ಸೊ ಇವಾಗ ಹೇಗೆ ಹಾಕಿದ್ದೀನಿ ಅನ್ನೋದನ್ನು ನೋಡೋಣ ಕ್ವಶನ್ಗಳನ್ನ. ಮೊದಲನೇ ಕ್ವಶನ್ ಬಂದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಸಿಲ ಎಂಬ ಕನ್ನಡ ಪದವು ಎಷ್ಟನೇ ಶತಮಾನದಲ್ಲಿ ಕಂಡುಬರುವುದು? 4ನೇ ಶತಮಾನ, 2ನೇ ಶತಮಾನ, 8ನೇ ಶತಮಾನ, 5ನೇ ಶತಮಾನ. ಇದಕ್ಕೆ ಉತ್ತರ ಬಂದು 4ನೇ ಶತಮಾನ ಇಸಿಲ ಎಂಬ ಪದ ಬಂದಿದ್ದು. ಪ್ರಾಚೀನ ಸಾಹಿತ್ಯ ಯುಗವನ್ನು ಯಾರ ಯುಗವೆಂದು ಕರೆಯುತ್ತಾರೆ? ಆಧುನಿಕ ಯುಗ ಅಂತ ಕರಿತೀವ, ಪಂಪ ಯುಗ, ಮಧ್ಯಕಾಲೀನ ಯುಗ, ಪ್ರಾಚೀನ ಯುಗ. ಇದಕ್ಕೆ ಉತ್ತರ ಪಂಪ ಯುಗ. 1ನೇ ಶತಮಾನದಿಂದ 10ನೇ ಶತಮಾನದವರೆಗೆ ನಾವು ಪಂಪ ಪೂರ್ವ ಯುಗ ಅಂತ ಕರಿತೀವಿ. ಸಾಹಸ ಭೀಮ ವಿಜಯಂ ಎಂಬ ಕೃತಿಯನ್ನು ರಚನೆ ಮಾಡಿದವರು ಯಾರು? ಪಂಪ, ಪೊನ್ನ, ರನ್ನ, 2ನೇ ನಾಗವರ್ಮ. ಸಾಹಸ ಭೀಮ ವಿಜಯಂ ಎಂಬ ಕೃತಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಉತ್ತರ ಬಂದು ರನ್ನ. ಸಾಹಸ ಭೀಮ ವಿಜಯಂ ಎಂಬ ಕೃತಿಯನ್ನು ರಚನೆ ಮಾಡಿದವರು ರನ್ನ. 4ನೇ ಕ್ವಶನ್ಗೆ ಹೋಗೋಣ. ಶಾಂತಿ ಪುರಾಣ ಕೃತಿಯ ಕರ್ತೃ ಯಾರು? ರನ್ನ, ಪೊನ್ನ, ನಾಗಚಂದ್ರ, ಚಂದ್ರರಾಜ. ಶಾಂತಿ ಪುರಾಣ ಕೃತಿಯ ಕರ್ತೃ ಯಾರು? ಶಾಂತಿ ಪುರಾಣ ಎಂಬ ಕೃತಿಯ ಕರ್ತೃ. ಇಂಥ ವಿಷಯಗಳನ್ನೇ ತುಂಬ ಕೊಡ್ತಾ ಇರ್ತಾರೆ ಫ್ರೆಂಡ್ಸ್. ಇಂಥ ವಿಷಯಗಳನ್ನ ಮೇನ್ ಆಗಿರೋನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. 5ನೇ ಕ್ವಶನ್ ಬಂದು ಆಧುನಿಕ ಸಾಹಿತ್ಯ ಎಷ್ಟನೇ ಶತಮಾನದಿಂದ ಆರಂಭವಾಗಿದ್ದು? 17ನೇ ಶತಮಾನ, 12ನೇ ಶತಮಾನ, 18ನೇ ಶತಮಾನ, 20ನೇ ಶತಮಾನ. 4 ಭಾಗಗಳನ್ನು ಮಾಡ್ಕೋತೀವಿ ನಾವು. ಪಂಪ ಪೂರ್ವಯುಗ, ಪಂಪ ಯುಗ, ಮಧ್ಯಕಾಲೀನ ಯುಗ, ಆಧುನಿಕ ಸಾಹಿತ್ಯ. ಹಾಗಾದರೆ 18ನೇ ಶತಮಾನವನ್ನು ನಾವು ಆಧುನಿಕ ಸಾಹಿತ್ಯ ಕಾಲ ಅಂತ ಕರಿತೀವಿ. ಅಂದರೆ 18ರಿಂದ ಇಲ್ಲಿಯವರೆಗೆ ನಾವಿದ್ದೀವಲ್ಲ 21ನೇ ಶತಮಾನದವರೆಗೂ ನಾವು ಆಧುನಿಕ ಸಾಹಿತ್ಯ ಯುಗ ಅಂತ ಕರಿತೀವಿ. ಆಧುನಿಕ ಸಾಹಿತ್ಯದಲ್ಲಿ ಬರುವಂಥ ಕವಿ ಇವರೆಲ್ಲ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಕುವೆಂಪು, ಪಂಚಮಂಗೇಶರಾಯ, ಬಸವಣ್ಣ, ದ ರಾ ಬೇಂದ್ರೆ. ಆಧುನಿಕ ಸಾಹಿತ್ಯದಲ್ಲಿ ಬರುವಂಥ ಕವಿ ಇವರೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಆಧುನಿಕ ಸಾಹಿತ್ಯ ಅಂದರೆ 18ನೇ ಶತಮಾನದಿಂದ ಇಲ್ಲಿವರೆಗೆ ಇರುವಂಥ ಕವಿಗಳು. ಅಂದರೆ ಇಲ್ಲಿ ಕುವೆಂಪು, ಪಂಚಮಂಗೇಶರಾಯ ಎಲ್ಲ ಬರ್ತಾರೆ. ಆದರೆ ಬಸವಣ್ಣನವರು ಬರುವಂಥದ್ದು ಪಂಪ ಕಾಲದಲ್ಲಿ ಬರುವಂಥದ್ದು. ಸೊ ಹಾಗಾಗಿ ಬಸವಣ್ಣನವರು ಬರಲ್ಲ. ಸೊ ಹಾಗಾಗಿ ಆನ್ಸರ್ ಬಂದು ಬಸವಣ್ಣ. ಕರ್ನಾಟಕದಲ್ಲಿ ಜೈನ ಧರ್ಮವು ಎಷ್ಟನೇ ಶತಮಾನದಲ್ಲಿ ಬೇರೂರಿತು? ಜ್ಞಾಪಕ ಇಟ್ಕೊಳ್ಳಿ, ಭಾರತದಲ್ಲ, ನಮ್ಮ ಕರ್ನಾಟಕದಲ್ಲಿ ಜೈನ ಧರ್ಮ ಎಷ್ಟರ ಶತಮಾನದಲ್ಲಿ ಬೇರೂರಿತು? 2ನೇ ಶತಮಾನ, 5ನೇ ಶತಮಾನ, 3ನೇ ಶತಮಾನ, 4ನೇ ಶತಮಾನ. ಇದಕ್ಕೆ ಉತ್ತರ 4ನೇ ಶತಮಾನದಲ್ಲಿ ಜೈನ ಧರ್ಮವು ಬೇರೂರಿತು. ಎಷ್ಟನೇ ಶತಮಾನದಲ್ಲಿ? 4ನೇ ಶತಮಾನದಲ್ಲಿ. ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನವೋದಯ ಎಂದರೆ? ನವೋದಯ ಅಂದರೆ ಏನು? ಹೊಸದು, ಹಳೆಯದು, ಚೇತನ, ಉತ್ತಮ. ಹಳೆಯದಂತೂ ಇಲ್ಲಕ್ಕೆ ಇಲ್ಲ. ನವೋದಯ ಅಂದರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹೊಸದು, ಉತ್ತಮ, ಚೇತನ, ಆದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ನವೋದಯ ಅಂದರೆ ಹೊಸದು. ಸೊ ಫ್ರೆಂಡ್ಸ್, ನಾನು ಜಸ್ಟ್ ಆನ್ಸರ್ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ಥಿಯರಿ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಯಾಕಂದರೆ ಕಡಿಮೆ ಸಮಯ ಇರೋದ್ರಿಂದ. ಕುಮಾರವ್ಯಾಸನ ಕೃತಿ ಯಾವುದು? ಕರ್ನಾಟ ಮಂಜರಿ, ಕರ್ನಾಟಕ ಕಥಾಮಂಜರಿ, ಜೈಮಿನಿ ಭಾರತ, ಒಡ್ಡಾರಾಧನೆ. ಆನ್ಸರ್ ಬಂದು ಕರ್ನಾಟ ಕಥಾ ಮಂಜರಿ. ಕುಮಾರವ್ಯಾಸನ ಕೃತಿ ಕರ್ನಾಟ ಕಥಾ ಮಂಜರಿ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕೊನೆಯ ಗಿರಾಕಿ ಎಂಬ ಕೃತಿಯನ್ನು ರಚನೆ ಮಾಡಿದವರು ಯಾರು? ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಈ ರೀತಿ ಕೇಳ್ತಾರೆ, ನಮಗೆ ಗೊತ್ತೇ ಇರಲ್ಲ ಈ ಕೃತಿಗಳ ಬಗ್ಗೆ. ತಾರಾಸು, ಹಾನಕ್ರು, ನಿರಂಜನ, ಚದುರಂಗ. ಕೊನೆಯ ಗಿರಾಕಿ ಎಂಬ ಕೃತಿಯನ್ನು ರಚನೆ ಮಾಡಿದವರು ಯಾರು? ಇದಕ್ಕೆ ಉತ್ತರ ನಿರಂಜನ. ತುಘಲಕ್ ಎಂಬ ನವ್ಯ ಸಾಹಿತ್ಯ ಕೃತಿಯನ್ನು ರಚನೆ ಮಾಡಿದವರು ಯಾರು? ಗಿರೀಶ್ ಕಾರ್ನಾಡ್, ಕುವೆಂಪು, ಶಾಂತಿನಾಥ್ ದೇಸಾಯಿ, ಚಂದ್ರಶೇಖರ ಕಂಬಾರ. ಇದಕ್ಕೆ ಉತ್ತರ ಗಿರೀಶ್ ಕಾರ್ನಾಡ್. ಇವಿಷ್ಟು ನೀವು ರಿವಿಷನ್ ಮಾಡಿಕೊಂಡ್ರೆ ಸಾಕು, ಎಲ್ಲವನ್ನು ಕೂಡ ಓದೋ ಅವಶ್ಯಕತೆ ಇಲ್ಲ. ಸೊ ಹಾಗಿದ್ರೆ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ತಮಟೆ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಮೊಗಳ್ಳಿ ಗಣೇಶ್, ಸೋಮಣ್ಣ ಹೊಂಗಳಿ, ಮುಳ್ಳೂರ ನಾಗರಾಜ, ಅರವಿಂದ ಮಾಲಗತ್ತಿ. ತಮಟೆ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಸೊ ಗೊತ್ತಿರೋವಂಥ ಕೃತಿಗಳನ್ನ ಆಗಾಗ ಕೊಡ್ತಾನೆ ಇರ್ತಾರೆ. ಅಪರೂಪವಾಗಿರುವಂಥ ಕೃತಿಗಳನ್ನ
ಹೆಚ್ಚಾಗಿ ಕೊಡಲು ಅವರು ನೋಡ್ತಾ ಇರ್ತಾರೆ. ಹಾಗಾಗಿ ನಾನು ಈ ಥರ ಕ್ವಶನ್ಗಳನ್ನ ಚಾಯ್ಸ್ ಮಾಡ್ಕೊಂಡಿರುವಂಥದ್ದು. ತಮಟೆ ಎಂಬ ಕೃತಿಯನ್ನು ರಚನೆ ಮಾಡಿದವರು ಸೋಮಣ್ಣ ಹೊಂಗಳಿ. ಹಾಗಾದರೆ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವೇದವನ್ನು ವಿಭಾಗಿಸಿದ ಮುನಿವರಿಯ ಯಾರು? ವೇದವನ್ನು ವಿಭಾಗಿಸಿದ ಮುನಿವರಿಯ ಯಾರು ಅಂದರೆ ಕನಕದಾಸನ, ಪುರಂದರದಾಸ, ವಾಲ್ಮೀಕಿ, ವ್ಯಾಸ. ತುಂಬ ಅಂದರೆ ತುಂಬಾ ಈಸಿ. ವ್ಯಾಸ ಇವರು ಕುಮಾರವ್ಯಾಸ ಮತ್ತು ಕನಕದಾಸರಿಗೆ ಮತ್ತು ಪುರಂದರದಾಸರಿಗೆ ಗುರುಗಳಾಗಿದ್ದವರು ಯಾರು? ವ್ಯಾಸರಾಯರು. ಮಹಾಭಾರತಕ್ಕಿರುವ ಮತ್ತೊಂದು ಹೆಸರು. ಸೊ ಫ್ರೆಂಡ್ಸ್, ಈ ರೀತಿ ಕೇಳ್ತಾರೆ. ಮಹಾಭಾರತಕ್ಕಿರುವ ಮತ್ತೊಂದು ಹೆಸರು ಪಂಚಮ ವೇದ, ವೇದವ್ಯಾಸ, ಮಹಾಕಾವ್ಯ, ಉತ್ತರ ಪುರಾಣ. ಮಹಾಭಾರತಕ್ಕಿರುವ ಮತ್ತೊಂದು ಹೆಸರು ಅಂದರೆ ಪಂಚಮ ವೇದ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದನ್ನು ಕೂಡ ವ್ಯಾಸರಾಯರೇ ಹೇಳಿರುವಂಥದ್ದು. ಮಹಾಭಾರತಕ್ಕಿರುವ ಮತ್ತೊಂದು ಹೆಸರು ಅಂದರೆ ಪಂಚಮ ವೇದ. ಭಾರದ್ವಾಜನ ಗುರು ಯಾರು? ಸೊ ಫ್ರೆಂಡ್ಸ್, ಇದಂತೂ ತುಂಬಾ ಇಂಪಾರ್ಟೆಂಟು. ಭಾರದ್ವಾಜನ ಗುರು ಯಾರು? ವ್ಯಾಸ, ರವಿಶೇಣ, ವಾಲ್ಮೀಕಿ, ವ್ಯಾಸ. ಭಾರದ್ವಾಜನ ಗುರು ವಾಲ್ಮೀಕಿ. ಜ್ಞಾಪಕದಲ್ಲಿಟ್ಕೊಳ್ಳಿ, ಭಾರದ್ವಾಜನ ಗುರು ವಾಲ್ಮೀಕಿ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಬಾಣನು ರಚಿಸಿದ ಕೃತಿ ಯಾವುದು? ಇದಂತೂ ತುಂಬಾ ಈಸಿ. ಪದ್ಮಪುರಾಣ, ಹರ್ಷಚರಿತೆ, ಪೂರ್ವ ಪುರಾಣ, ಉತ್ತರ ಪುರಾಣ. ನಿಮಗೆ ಗೊತ್ತಿರುತ್ತೆ, ಓದಿರೋರ್ಗಂತೂ ಬಾಣನು ರಚಿಸಿದ ಕೃತಿ ಅಂದ ತಕ್ಷಣ ಆಪ್ಷನ್ನೇ ನೋಡಲ್ಲ, ಹರ್ಷಚರಿತೆ ಅಂತ ಟಿಕ್ ಮಾಡಿಬಿಡ್ತೀರ. ಸೊ ಇವಾಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಫ್ರೆಂಡ್ಸ್, ನೀವು ಅನ್ಕೋಬೋದು ಇವ್ರು ಯಾರಪ್ಪ ಈಗ ಹೇಳ್ತಿದ್ದಾರೆ, ಸರಿ ಹೇಳ್ತಿದ್ದಾರೋ ತಪ್ಪು ಹೇಳ್ತಿದ್ದಾರೋ ಅಂತ ಅನ್ಕೋಬೋದು. ನೀವು ನಾಳೆ ಎಕ್ಸಾಮ್ ಅಟೆಂಡ್ ಮಾಡಿ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ದುರ್ಗಸಿಂಹನು ಯಾವ ರಾಜಮನೆತನದ ಆಶ್ರಯದಲ್ಲಿ ಇದ್ದನು? ದುರ್ಗಸಿಂಹ ಅಂದರೆ ಪಂಚತಂತ್ರ ಕಥೆಯನ್ನು ಬರೆದಿದ್ದಾನಲ್ಲ ಅವನು. ಯಾರವನು? ಚಾಲುಕ್ಯರ ಅರಸರ ರಾಜಾಶ್ರಯದಲ್ಲಿ ಇದ್ದವನು ಯಾರು? ದುರ್ಗಸಿಂಹ. ಹಾಗಾದರೆ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು, ಶ್ರೀ ವಿಜಯನು ಯಾವ ರಾಜಮನೆತನದ ಆಶ್ರಯದಲ್ಲಿ ಇದ್ದರು? ಶ್ರೀ ವಿಜಯ ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ, ಮೈಸೂರು ಅರಸರು ಮತ್ತು ರಾಷ್ಟ್ರಕೂಟರು. ಶ್ರೀ ವಿಜಯನು ಚಾಲುಕ್ಯರ ಅರಸರ ರಾಜಮನೆತನದಲ್ಲಿದ್ದ, ವಿಜಯನಗರ ಸಾಮ್ರಾಜ್ಯನ ಅಲ್ಲ, ರಾಷ್ಟ್ರಕೂಟರ ರಾಜಾಶ್ರಯದಲ್ಲಿ ಬೆಳೆದಂಥ ಕವಿ. ಹಾಗಾದರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕನ್ನಡದ ಮೊದಲ ಆಧಾರ ಗ್ರಂಥ ಯಾವುದು? ಸೊ ಇದಂತೂ ತುಂಬಾ ಈಸಿ. ಕವಿರಾಜ ಮಾರ್ಗ, ಒಡ್ಡಾರಾಧನೆ, ಗಜಾಷ್ಟಕ, ಶಬ್ದಮಣಿ, ದರ್ಪಣಂ. ಕನ್ನಡದ ಮೊದಲ ಆಧಾರ ಗ್ರಂಥ ತುಂಬ ಅಂದರೆ ತುಂಬಾ ಈಸಿ. ಕವಿರಾಜ ಮಾರ್ಗ. ಗದ್ಯ ಅಂದರೆ ಒಡ್ಡಾರಾಧನೆಗೆ ಬರುತ್ತೆ, ಆಧಾರ ಗ್ರಂಥ ಅಂದರೆ ಕವಿರಾಜ ಮಾರ್ಗಕ್ಕೆ ಬರುತ್ತೆ. ಕವಿರಾಜ ಮಾರ್ಗ ಬರೆದವ್ರು ಯಾರು ಫ್ರೆಂಡ್ಸ್? ಮೆಸೇಜ್ ಮಾಡಿ, ಯಾಕಂದರೆ ಆಲ್ರೆಡಿ ಕ್ವಶನ್ನ ಕೊಟ್ಟಿದ್ದೀನಿ ನಾನು. ಇದಂತೂ ತುಂಬಾ ಈಸಿ. ಕನ್ನಡದ ಮೊದಲ ಗದ್ಯ ಕೃತಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಕನ್ನಡದ ಮೊದಲ ಗದ್ಯ ಕೃತಿ ಈಗಾಗಲೇ ಹೇಳಿದ್ದೀನಿ. ಶಬ್ದಮಣಿ ದರ್ಪಣಂ, ಬೃಹತ್ ಕಥೆ, ಚಿತ್ತಾಣ, ಒಡ್ಡಾರಾಧನೆ. ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ, ಶಿವಕೋಟ್ಯಾಚಾರ್ಯರು ರಚಿಸಿರುವಂಥದ್ದು. ಸೊ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಕ್ವಶನ್ ನೋಡೋಣ. ಇದನ್ನು ಮೀರಿ ಒಂದು ಕೈ ಮುಂದೆ ಹೋದಾಗ ನಮಗೆ ಆ ಆನ್ಸರ್ ಗೊತ್ತಿರಬೇಕು. ಒಡ್ಡಾರಾಧನೆ ಕೃತಿಯನ್ನು ಮೊದಲು ಪ್ರಕಟಿಸಿದವರು ಯಾರು? ಕೃತಿಯನ್ನು ರಚಿಸಿದ್ರು, ಇದನ್ನು ಪ್ರಕಟಿಸಬೇಕಲ್ಲ ಒಂದು ಪುಸ್ತಕವಾಗಿ. DL ನರಸಿಂಹಾಚಾರ್, ಗೋಪಾಲಕೃಷ್ಣ ಅಡಿಗ, ದೇಶಪಾಂಡೆ, ವಿಕ್ರು ಗೋಕಾಕ್. ಇದಕ್ಕೆ ಉತ್ತರ ಯಾವುದು ಅಂತ ಕಂಡುಹಿಡಿಯಿರಿ ನೀವು. ಈ ಥರ ಕ್ವಶನ್ನ ಕೇಳ್ತಾರೆ. DL ನರಸಿಂಹಾಚಾರ್ ಪ್ರಕಟಿಸಿದವರು, ಮೊಟ್ಟ ಮೊದಲ ಬಾರಿಗೆ ಪ್ರಕಟಿಸಿದಂಥ ವ್ಯಕ್ತಿ DL ನರಸಿಂಹಾಚಾರ್. ಹಾಗಾದರೆ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು, ಕನ್ನಡದ ಕಾಳಿದಾಸ ಅಂತ ನಾವು ಯಾರನ್ನು ಕರಿತೀವಿ ಫ್ರೆಂಡ್ಸ್? ಈ ರೀತಿ ಕ್ವಶನ್ನ ಕೇಳ್ತಾರೆ. ಪೊನ್ನ, ಪಂಪ, ರನ್ನ, ನಾಗಚಂದ್ರ. ಕನ್ನಡದ ಕಾಳಿದಾಸ ಪೊನ್ನನ, ಪಂಪ, ರನ್ನ, ನಾಗಚಂದ್ರ. ಸೊ ಇದಕ್ಕೆ ಉತ್ತರ ಬಂದು ಪಂಪ. ನಮ್ಮ ಕನ್ನಡದ ಕಾಳಿದಾಸ ಅಂತ ನಾವು ಪಂಪ ಅವರನ್ನು ಕರಿತೀವಿ. ಹಾಗಾದರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು, ಆದಿಕವಿ ಎಂಬ ಬಿರುದನ್ನು ಪಡೆದವರು ಯಾರು? ಸೊ ಇದಂತೂ ಈಸಿ, ಯಾಕಂದರೆ ಒಬ್ರಿಗೆ ಸಂಬಂಧಪಟ್ಟ ಎರಡೆರಡು ಕ್ವಶನ್ ಕೇಳ್ತಾ ಇದ್ದೀನಿ. ಈ ರೀತಿಯೂ ಕೇಳ್ಬೋದು, ಅದಿಲ್ಲ ಅಂದರೆ ಇದು ಬರಿಬೋದಲ್ವಾ? ಉತ್ತರ ಬಂದು ಪಂಪ. ಯಾಕೆ ಕೊಟ್ಟಿಲ್ಲ ಗೊತ್ತಾ ಆನ್ಸರ್ನ ನಾನು? ತುಂಬ ಈಸಿ. ಆದಿಕವಿ ಅಂತ ನಾವು ಪಂಪರವನ್ನ ಕರಿತೀವಲ್ವ, ಹಾಗಾಗಿ ನಾನು ಖಾಲಿ ಹಾಗೆ ಬಿಟ್ಟೆ. ಯಾಕಂದರೆ ನಿಮಗೆ ಸಡನ್ಲಿ ಆದಿಕವಿ ಅಂದ ತಕ್ಷಣವೇ ಪಂಪ ಅವರೇ ಜ್ಞಾಪಕ ಬರುವಂಥದ್ದು. ಸೊ ಇಲ್ಲಿ ನೋಡಿ, ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದವರು ಯಾರು? ಕನ್ನಡ ಸಾಹಿತ್ಯ ರತ್ನತ್ರಯಲ್ಲಿ ಇವರು ಕೂಡ ಒಬ್ಬರು ಫ್ರೆಂಡ್ಸ್. ಯಾರು? ಉಭಯ ಕವಿ ಚಕ್ರವರ್ತಿ. ಪಂಪ, ಪೊನ್ನ, ಕುಮಾರವ್ಯಾಸ ಇವರಲ್ಲಿ ಪೊನ್ನ.
ಆದಿಕವಿ ಪಂಪ ಆದರೆ ಉಭಯ ಕವಿ ಯಾರು? ಉಭಯ ಚಕ್ರವರ್ತಿ ಪೊನ್ನ. ಸೊ ಈ ರೀತಿ ಕೊಟ್ಟರೆ 150ಕ್ಕೆ 150 ಮಾರ್ಕ್ಸ್ನ ತೆಗಿಬೋದು ನಾವು. ನೆಕ್ಸ್ಟ್ ಕ್ವಶನ್ನು, ಚೂಡರತ್ನ ಎಂಬ ಬಿರುದನ್ನು ಪಡೆದವರು ಯಾರು? ಚೂಡರತ್ನ, ಪೊನ್ನ, ರನ್ನ, ಪಂಪ, ಜನ್ನ. ಚೂಡರತ್ನ ಎಂಬ ಬಿರುದನ್ನು ಪಡೆದವರು ಯಾರು? ಪೊನ್ನ, ರನ್ನ, ಪಂಪ, ಜನ್ನ. ಸೊ ಹಾಗಿದ್ರೆ ಉತ್ತರ ನೋಡೋಣ, ರನ್ನ. ಚೂಡರತ್ನ ಎಂಬ ಬಿರುದನ್ನು ಪಡೆದವರು ರನ್ನ. ಹಾಗಿದ್ರೆ ಈಗ ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ. ಸೊ ಈ ರೀತಿ ಕ್ವಶನ್ ಕೊಟ್ಟರೆ ನಾವು ತುಂಬಾ ಚೆನ್ನಾಗಿ ನಾವು ಆನ್ಸರ್ ಮಾಡ್ಬೋದು. ಗದಾಯುದ್ಧ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಸೊ ತುಂಬಾ ಈಸಿ, ನೋಡೋಣ ಹೇಳ್ತೀರಾ ಅಂತ ನೋಡೋಣ. ರನ್ನ, ಪಂಪ, ಪೊನ್ನ, ಚಾವುಂಡರಾಯ. ಗದಾಯುದ್ಧ ಎಂಬ ಕೃತಿಯನ್ನು ರಚಿಸಿದವರು ರನ್ನ. ಗದಾಯುದ್ಧ ಎಂಬ ಕೃತಿಯನ್ನು ರಚಿಸಿದವರು ಯಾರು? ರನ್ನ. ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ 40 ಕ್ವಶನ್ನ ಕೊಡ್ತಾ ಇದ್ದೀನಿ. ಎಲ್ಲ ವಿಷಯದಲ್ಲೂ ಆಯ್ದಂಥ ಪ್ರಶ್ನೆಗಳು. ಇಲ್ಲಿ ತಾನ ಅಂತ ಕೊಟ್ಟಿದ್ದೀನಿ, ತಾನ ಅಲ್ಲ, ದಾನ ಚಿಂತಾಮಣಿ ಎಂಬ ಖ್ಯಾತಿಯನ್ನು ಪಡೆದವರು ಯಾರು? ಅಕ್ಕ ಮಹಾದೇವಿ, ಹತ್ತಿಮಬ್ಬೆ, ಕನಕದಾಸ, ಬಸವಣ್ಣ. ತುಂಬಾ ಈಸಿ ಈ ಕ್ವಶನ್ ಅಂತೂ ಎಲ್ಲದ್ರ ಬಗ್ಗೆ ಕೇಳ್ತಾನೆ ಇರ್ತಾರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಹತ್ತಿಮಬ್ಬೆ, ಇಲ್ಲಿ ತಾನ ಅಂತ ಕೊಟ್ಬಿಟ್ಟಿದ್ದೀನಿ ನಾನು. ದಾನ ಚಿಂತಾಮಣಿ ಎಂಬ ಹೆಸರನ್ನು, ಖ್ಯಾತಿಯನ್ನು ಪಡೆದವರು ಯಾರು? ಹತ್ತಿಮಬ್ಬೆ. ಹತ್ತಿಮಬ್ಬೆಗೆ ಇರುವ ಒಂದು ಖ್ಯಾತಿ ಹೆಸರು ಅಂದರೆ ದಾನ ಚಿಂತಾಮಣಿ. ನೆಕ್ಸ್ಟ್ ಕ್ವಶನ್, ವೀರಮಾರ್ತಾಂಡ ಎಂಬ ಬಿರುದು ಯಾರಿಗಿತ್ತು? ವೀರಮಾರ್ತಾಂಡ, ನಾಗಚಂದ್ರ, ಚಾವುಂಡರಾಯ, 1ನೇ ನಾಗವರ್ಮ, ಕುಮಾರವ್ಯಾಸ. ವೀರಮಾರ್ತಾಂಡ ಹೆಸರಲ್ಲೇ ಇದೆ ಫ್ರೆಂಡ್ಸ್, ವೀರಮಾರ್ತಾಂಡ. ಚಾವುಂಡರಾಯನಿಗೆ ವೀರಮಾರ್ತಾಂಡ ಅನ್ನೋ ಒಂದು ಬಿರುದು ಇತ್ತು. ಹಾಗಾದರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ನೀವಿಲ್ಲಿ ನೋಡ್ತಾ ಇರ್ಬೋದು, ಕನ್ನಡ ಛಂದಸ್ಸನ್ನು ಕುರಿತು ಹೇಳುವ ಮೊಟ್ಟ ಮೊದಲ ಗ್ರಂಥ. ನೋಡಿ ಫ್ರೆಂಡ್ಸ್, ಕನ್ನಡದ ಛಂದಸ್ಸನ್ನು ಕುರಿತು ಹೇಳುವ ಮೊಟ್ಟ ಮೊದಲ ಗ್ರಂಥ ಕರ್ನಾಟಕ ಕಾದಂಬರಿ, ಛಂದೋಂಬುದಿ, ಗದಾಯುದ್ಧ, ಗದುಗಿನ ಭಾರತ. ಕನ್ನಡ ಛಂದಸ್ಸನ್ನು ಕುರಿತು ಹೇಳುವ ಮೊದಲ ಗ್ರಂಥ. ಈ ರೀತಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಆನ್ಸರ್ ಬಂದು ಛಂದೋಂಬುದಿ. ಕನ್ನಡ ಛಂದಸ್ಸನ್ನು ಕುರಿತು ಹೇಳುವ ಮೊದಲ ಗ್ರಂಥ. ದುರ್ಗಸಿಂಹನ ಕಾಲ. ನೋಡಿ, ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಆದರೆ ನಾವು ಗೊತ್ತಾಗ್ಬಿಟ್ರೆ ಇಸ್ವಿ ಈಸಿಯಾಗಿ ಟಿಕ್ ಮಾಡ್ತೀವಿ. 1031, 1050, 1500. 1031 ದುರ್ಗಸಿಂಹನ ಕಾಲ. ಹಾಗಾದರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಬೇಗ ಈ ಪ್ರಶ್ನೆಗಳೆಲ್ಲ ಮುಗಿಸಿದ್ರೆ ಇನ್ನೊಂದು 3 ವಿಡಿಯೋ ಹಾಕೋದಕ್ಕೆ ಈಸಿ ಆಗುತ್ತೆ. ದುರ್ಗಸಿಂಹನ ಕೃತಿ ಯಾವುದು? ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ. ಸಣ್ಣ ಕತೆ, ದೊಡ್ಡ ಕತೆ, ಪಂಚತಂತ್ರ, ಮಲ್ಲಿನಾಥ ಪುರಾಣ. ಸೊ ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಯಾಕಂದರೆ ದುರ್ಗಸಿಂಹನ ಕತೆ ಅಂದಮೇಲೆ ಸಣ್ಣ ದೊಡ್ಡ ಎಲ್ಲ ಮಿಕ್ಸ್ ಆಗಿರುತ್ತೆ ಕತೆಗಳಲ್ಲಿ. ಆದರೆ ಪಂಚತಂತ್ರ ಕತೆ ಅಂತ ಮಾತ್ರ ನೀವು ಟಿಕ್ ಹಾಕಬೇಕು, ಹಾಗಿದ್ರೆ ಮಾತ್ರ ಆನ್ಸರಲ್ಲಿ ಸರಿಯಾಗೋದು. ದುರ್ಗಸಿಂಹನ ಕಾಲ 1031. ಅವರ ಕೃತಿ ಬಂದು ಪಂಚತಂತ್ರ. ಅಭಿನವ ಪಂಪ ಎಂಬ ಬಿರುದು ಯಾರಿಗಿತ್ತು? ನಾಗವರ್ಮ, ನಾಗಸೇನ, ನಾಗಚಂದ್ರ, ನಯಸೇನ. ನೀವು ಪಂಪ ಇರ್ಬೋದಲ್ವಾ, ಆನ್ಸರ್ ಕೊಟ್ಟಿದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಅಭಿನವ ಪಂಪ ಎಂಬ ಬಿರುದು ಯಾರಿಗಿತ್ತು? ನಾಗವರ್ಮ, ನಾಗಚಂದ್ರ, ನಾಗಸೇನ. ಸೊ ಉತ್ತರ ಬಂದು ನಾಗಚಂದ್ರ. ಅಭಿನವ ಪಂಪ ಎಂಬ ಬಿರುದು ನಾಗಚಂದ್ರನಿಗೆ ಇದ್ದಂಥದ್ದು. ಹಾಗಾದರೆ ಈಗ ಬೇಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಜನ್ನನು ಯಾರ ರಾಜಾಶ್ರಯದಲ್ಲಿ ಇದ್ದರು? ಪ್ರತಿಯೊಬ್ಬ ಕವಿನೂ ಕೂಡ ಒಬ್ಬೊಬ್ಬರು ರಾಜಾಶ್ರಯದಲ್ಲಿ ಅವರು ಆಶ್ರಯವನ್ನು ಪಡ್ಕೊಂಡು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಅವರಲ್ಲಿ ಹೊಯ್ಸಳ ವೀರ ಬಲ್ಲಾಳ, ರಾಷ್ಟ್ರಕೂಟ ದೊರೆ, ವಿಜಯನಗರ ಅರಸರು, ಚಾಲುಕ್ಯರು. ಆನ್ಸರ್ ಬಂದು ಹೊಯ್ಸಳ ವೀರ ಬಲ್ಲಾಳ. ಜನ್ನನು ಆಶ್ರಯ ಪಡ್ಕೊಂಡಿರುವಂಥದ್ದು ಹೊಯ್ಸಳ ವೀರ ಬಲ್ಲಾಳನ ಆಸ್ಥಾನದಲ್ಲಿ. ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಯಶೋಧರ ಚರಿತೆ ಕೃತಿಯನ್ನು ರಚಿಸಿದವರು ಯಾರು? ತುಂಬಾ ಈಸಿ. ಯಶೋಧರ ಚರಿತೆ ಕೃತಿ ಜನ್ನ, ಪೊನ್ನ, ರನ್ನ, ನಾಗಚಂದ್ರ. ಯಶೋಧರ ಚರಿತೆ ಕೃತಿಯನ್ನು ರಚಿಸಿದವರು ಯಾರು ಹೇಳಿ, ಗೆಸ್ ಮಾಡಿ. ಸೊ ದಯವಿಟ್ಟು ಆನ್ಸರ್ ಗೊತ್ತಿದ್ದರೆ ನೀವು ಕಾಮೆಂಟ್ ಮಾಡಿದ್ರೆ ನೀವು ಓದಿದ್ದೀರಾ ಅನ್ನೋದು ನನಗೆ ಅರ್ಥ ಆಗುತ್ತೆ. ಜನ್ನ ಯಶೋಧರ ಚರಿತೆ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಪ್ರಶ್ನೆಗೆ ಬೇಗ ಹೋಗೋಣ, ಯಾಕಂದರೆ ಟೈಮ್ ಕಡಿಮೆ ಇರೋದ್ರಿಂದ ಬೇಗ ಮುಗಿಸ್ಕೊಂಡ್ರೆ ಬೇಗ ರಿವಿಷನ್ ಮಾಡ್ಕೋಬೋದು. ಚತುರ್ಭಾಸ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದವರು ಯಾರು? ಚತುರ್ಭಾಸ
ನೇಮಿಚಂದ್ರ, ಪೊನ್ನ, ಹಾಂಡಯ್ಯ, ನಾಗಚಂದ್ರ. ಸೊ ಫ್ರೆಂಡ್ಸ್, ನೀವು ಅನ್ಕೋಬೋದು ಇವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಇವರು ಗೊತ್ತಿಲ್ವೇನೋ ಅಂತ ತಿಳ್ಕೊಬೋದು. ಟೈಮ್ ಕಡಿಮೆ ಇರೋದ್ರಿಂದ ನಾನು ಇದ್ರ ಬಗ್ಗೆ ಹೇಳ್ತಾ ಇಲ್ಲ ಅಂದರೆ ಒಂದೊಂದು ಕ್ವಶನ್ಗೂ 1 ಅವರ್ ಆಗುತ್ತೆ, ಅಷ್ಟು ಆನ್ಸರ್ ಇರುತ್ತೆ, ಥಿಯರಿ ಇರುತ್ತೆ, ಆದರೆ ಹೇಳಕ್ಕೆ ಟೈಮ್ ಇರಲ್ಲ. ಚತುರ್ಭಾಸ ಅನ್ನೋ ಹೆಸರು ಚತುರ್ಭಾಸ ಚಕ್ರವರ್ತಿ ಅಂತ ನೇಮಿಚಂದ್ರರನ್ನು ಕರಿತಿದ್ರು. ಹಾಗಾದರೆ ಈಗ ಬೇಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ಕನ್ನಡದ ಮೊದಲ ಸಂಕಲನ ಗ್ರಂಥ. ನೋಡಿ, ಛಂದಸ್ಸಿನ ಗ್ರಂಥ, ಸಂಕಲನ ಗ್ರಂಥ, ಈ ರೀತಿ ಕನ್ಫ್ಯೂಸ್ ಆಗುತ್ತೆ. ಕನ್ನಡದ ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾರಣವ, ಜಗನ್ನಾಥ ವಿಜಯ, ರಸಕಲಿಕೆ, ಪಂಚತಂತ್ರ. ಕನ್ನಡದ ಮೊದಲ ಸಂಕಲನ ಗ್ರಂಥ. ಈ ರೀತಿ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಒಂದು ಸಾರಿ ಓದಿದ್ರೆ ಸಾಕು, ಅಲ್ಲೋಗಿ ನೀವು ಆನ್ಸರ್ನ ಮಾಡ್ಕೋಬೋದು. ಆದರೆ ನಿಮ್ಮ ಮೈಂಡ್ ಎಲ್ಲ ಈ ಆನ್ಸರ್ ಮೇಲೆ ಇದ್ದರೆ ಒಂದು 5 ನಿಮಿಷ ಕಾನ್ಸಂಟ್ರೇಷನ್ ಇಟ್ಟು ಓದಿದ್ರೆ ಸಾಕು, ಪಕ್ಕ ಆನ್ಸರ್ ಗೊತ್ತಾಗುತ್ತೆ. ಇದಕ್ಕೆ ಆನ್ಸರ್ ಬಂದು ಕನ್ನಡದ ಮೊದಲ ಸಂಕಲನ ಗ್ರಂಥ ಬಂದು ಸೂಕ್ತಿ ಸುಧಾರಣವ. ಈಗ ಬೇಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಬಸವಣ್ಣನವರ ಅಂಕಿತ ನಾಮ ಯಾವುದು? ಇದಂತೂ ಈಸಿ, ಕಣ್ಣು ಮುಚ್ಕೊಂಡು ಟಿಕ್ ಮಾಡಿಬಿಡ್ಬೋದು. ಕೂಡಲ ಸಂಗಮ ದೇವ, ಚನ್ನಮಲ್ಲಿಕಾರ್ಜುನ, ಗುಹೇಶ್ವರ, ಅಂಬಿಗರ, ಚೌಡಯ್ಯ. ಈ ರೀತಿ ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಕೂಡಲ ಸಂಗಮ ದೇವ. ಸೊ ಫ್ರೆಂಡ್ಸ್, ಯಾಕಂದರೆ ಇದು ಕನ್ನಡ ಗೊತ್ತಿಲ್ಲದಿರೋರಿಗೆ ಕನ್ನಡದ ಬಗ್ಗೆ ಗೊತ್ತಿರಲಿ ಅಂತ ಎಕ್ಸಾಮ್ ನಡೆಸ್ತಾ ಇರೋದ್ರಿಂದ ಅಷ್ಟು ಟ್ವಿಸ್ಟಾಗೇನು ಕೊಡಲ್ಲ. ಈಸಿಯಾಗಿ ನಾವು 20 ಮಾರ್ಕ್ಸ್ನ ತೊಗೋಬೋದು. ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ದಯವಿಲ್ಲದ ಧರ್ಮವ ದೇವದಯ್ಯ, ಈ ವಾಕ್ಯವನ್ನು ಹೇಳಿದವರು ಯಾರು? ಈ ರೀತಿ ಕೇಳ್ತಾರೆ. ಆ ವಚನದ ಒಂದು ಸಾಲನ್ನು ಕೊಟ್ಟು ಯಾರು ಈ ಸಾಲನ್ನು ಹೇಳಿದ್ದು ಅಂತ. ಜೇಡರ ದಾಸಿಮಯ್ಯ, ಕನಕದಾಸರು, ಬಸವಣ್ಣ. ಇವರಲ್ಲಿ ದಯವಿಲ್ಲದ ದೇವರ ದಾಸಿಮಯ್ಯ ಅಂತ ಬಸವಣ್ಣ ಹೇಳಿರುವಂಥದ್ದು. ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಜೇಡರ ದಾಸಿಮಯ್ಯ ಅವರ ಆರಾಧ್ಯ ದೈವ ಯಾರು? ಜೇಡರ ದಾಸಿಮಯ್ಯ ಶ್ರೀಕೃಷ್ಣ, ರಾಮನಾಥ, ಚನ್ನಮಲ್ಲಿಕಾರ್ಜುನ, ಬಸವಣ್ಣ. ಜೇಡರ ದಾಸಿಮಯ್ಯ ಅವರ ಆರಾಧ್ಯ ದೈವ ಯಾರು ಅಂತಂದರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನಿಸುತ್ತೆ. ಶ್ರೀಕೃಷ್ಣ ಅಂತೂ ಅಲ್ವೇ ಅಲ್ಲ, ರಾಮನಾಥ. ಜೇಡರ ದಾಸಿಮಯ್ಯನವರ ಆರಾಧ್ಯ ದೈವ ರಾಮನಾಥ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕನ್ನಡದ ಮೊದಲ ಕವಯತ್ರಿ ಯಾರು? ಸೊ ಇದು ಕೂಡ ಕನ್ಫ್ಯೂಸ್ ಆಗುತ್ತೆ. ಮುಕ್ತಾಯಕ್ಕ, ಅಕ್ಕ ಮಹಾದೇವಿ, ಮೂದಲಾಂಬಿಕೆ, ಮಾದರಸ. ಓದಿರೋರ್ಗಂತೂ ತುಂಬಾ ಈಸಿ, ಕನ್ಫ್ಯೂಸ್ ಏನೂ ಆಗಲ್ಲ. ನಾವು ಅಕ್ಕ ಮಹಾದೇವಿ ಬಗ್ಗೆ ಯಾವಾಗಲೂ ಓದ್ತಾ ಇರ್ತೀವಿ, ಹಾಗಾಗಿ ಟಿಕ್ ಮಾಡಿಬಿಟ್ರೆ ಸಾಕು, ಅಕ್ಕ ಮಹಾದೇವಿ. ಹಾಗಾದರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ಯೋಗಾಂಗ ತ್ರಿವದಿ. ಇದು ಯಾರ ಕೃತಿ? ಯೋಗಾಂಗ ತ್ರಿವದಿ. ಬಸವಣ್ಣ, ಮುಕ್ತಾಯಕ್ಕ, ಅಕ್ಕ ಮಹಾದೇವಿ, ಸಿದ್ದರಾಮ. ಇದಕ್ಕೆ ಆನ್ಸರ್ ಬಂದು ಅಕ್ಕ ಮಹಾದೇವಿ. ಹಾಗಾದರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ. ಈ ವಚನವನ್ನು ತುಂಬಾ ಈಸಿ. ಬಸವಣ್ಣ, ಸರ್ವಜ್ಞ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ. ಆನ್ಸರ್ ಬಂದು ಅಕ್ಕ ಮಹಾದೇವಿ. ಈ ಟೈಟಲ್ ಹೇಳ್ತಾ ಇರಬೇಕಾದ್ರೆ ನಾವು ಲೆಸನ್ ಓದಬೇಕಾದ್ರೆ ಈ ಟೈಟಲ್ ನಮ್ಮ ಪಠ್ಯ ಪುಸ್ತಕದಲ್ಲಿ ಇದ್ದುದರಿಂದ ನಮಗೆ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ನಾವು ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು. ಇದನ್ನು ಹೇಳಿದವರು ಸರ್ವಜ್ಞ, ಅಕ್ಕ ಮಹಾದೇವಿ, ಬಸವಣ್ಣ. ಬಿದ್ದಿರಲು ಬಂದು ನೋಡದ ತಾಯಿ ಸರ್ವಜ್ಞ ಅಂತ ಬರುತ್ತಲ್ಲ ಫ್ರೆಂಡ್ಸ್, ಮುಂದೆ ಸರ್ವಜ್ಞ ಅಂತ ಬರುತ್ತೆ, ಅದನ್ನು ಕಟ್ ಮಾಡಿದ್ದೆ. ಉತ್ತರ ಬಂದು ಸರ್ವಜ್ಞ. ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅಲ್ಲಮ್ಮ ಪ್ರಭು ಅವರ ವಚನಗಳ ಅಂಕಿತ ಯಾವುದು? ಮಲ್ಲಿನಾಥ, ಶ್ರೀಕೃಷ್ಣ, ಗುಹೇಶ್ವರ, ಸಕಲೇಶ್ವರ. ತುಂಬಾ ಈಸಿ. ಎಲ್ಲರೂ ಕೂಡ ತಮ್ಮ ವಚನಗಳಿಗೆ ಅಂಕಿತ ನಾಮವನ್ನು ಇಟ್ಕೊಂಡಿರ್ತಾರೆ, ಮುಂದೆ ಆ ಹೆಸರನ್ನ ಮೆನ್ಷನ್ ಮಾಡ್ತಾರೆ, ಗುಹೇಶ್ವರ. ಅಲ್ಲಮ್ಮ ಪ್ರಭು ಅವರ ಅಂಕಿತ ನಾಮ ಗುಹೇಶ್ವರ. ಹಾಗಿದ್ರೆ ನಾವೀಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ಸಪ್ತಮಣಿ ದರ್ಪಣಂ ಎಂಬ ವ್ಯಾಕರಣ ಗ್ರಂಥವನ್ನು ರಚಿಸಿದವರು ಯಾರು ಫ್ರೆಂಡ್ಸ್? ತಿರುಮಲಾರ, ಕೇಸಿರಾಜ, ಷಡಕ್ಷರಿ, ಹರಿಹರ. ಇದಕ್ಕೆ ಆಪ್ಷನ್ನೇ ಕೊಡಬಾರ್ದು ನಿಮಗೆ, ಯಾಕಂದರೆ ಇದೆಲ್ಲ ತುಂಬ ಈಸಿ. ಆನ್ಸರ್ ಹೇಳಿ ನೀವೇ ಕಾಮೆಂಟ್ ಮಾಡಿ ಬೇಕಿದ್ರೆ. ಸಪ್ತಮಣಿ ದರ್ಪಣಂ ಎಂಬ ಕೃತಿಯನ್ನು ರಚಿಸಿದವರು ಕೇಶಿರಾಜ. ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು
ಶಬ್ದಮಣಿ ದರ್ಪಣಂ ಎಂಬ ಗ್ರಂಥಗಳಲ್ಲಿ ಎಷ್ಟು ಪ್ರಕರಣಗಳಿವೆ ನೋಡಿ. ತುಂಬ ಹಳೆಯ ಪೇಪರ್ಗಳಲ್ಲೆಲ್ಲ ಅಂದರೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೆಲ್ಲ ಈ ರೀತಿ ಕ್ವಶನ್ನ ಕೇಳ್ತಾರೆ, ಯಾರು ರಚಿಸಿದವರು ಅಂತ. ಆದರೆ ಎಷ್ಟು ಪ್ರಕರಣಗಳಿವೆ, ರೇರ್ ಇದು. ಈ ರೀತಿ ಕೊಡ್ಬೋದು, 8, 10, 7, 3 ಅಂತ ಕೊಟ್ಟಿದ್ದೀನಿ. 8 ಪ್ರಕರಣಗಳಲ್ಲಿ ಬರುವಂಥದ್ದು. ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ಚಿಕ್ಕದೇವರಾಜ ಶತಕ ಎಂಬ ಕೃತಿಯನ್ನು ರಚಿಸಿದವರು ಯಾರು? ನೀವಾಗ ಚಿಕ್ಕದೇವರಾಯ ಅಂತ ಟಿಕ್ ಮಾಡಬೇಡಿ, ತಪ್ಪಾಗ್ಬಿಡುತ್ತೆ. ಕೇಶಿರಾಜ, ಭೀಮಕವಿ, ಚಿಕ್ಕದೇವರಾಯ, ತಿರುಮಲಾರ್ಯ ಅಂತ ಕೊಟ್ಟಿರ್ತೀನಿ. ಈ ಒಬ್ಬ ವ್ಯಕ್ತಿ ಬರೀ ಚಿಕ್ಕದೇವರಾಜನ ಬಗ್ಗೆ ಮಾತ್ರ ಬರೆದಿರುವಂಥ ಕೃತಿಗಳು ತಿರುಮಲಾರ್ಯ ಅನ್ನೋರು. ಚಿಕ್ಕದೇವರಾಜ ಇವರು ಬರೆದಂಥ ಎಲ್ಲ ಕೃತಿಗಳು ಕೂಡ ಚಿಕ್ಕದೇವರಾಜ ಅನ್ನೋ ಒಂದು ಹೆಸರಲ್ಲೇ ಮೆನ್ಷನ್ ಆಗಿದೆ. ನಾವು ಕಂಡುಹಿಡಿಯೋಕ್ಕೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ನು, ಷಡಾಕ್ಷರಿ ರಚಿಸಿದ ಮೊದಲ ಕೃತಿ ಯಾವುದು? ಷಡಾಕ್ಷರಿಯವರು ತುಂಬ ಕೃತಿಯನ್ನು ರಚಿಸಿದ್ದಾರೆ. ಅವರ ಮೊದಲ ಕೃತಿ ರಾಜಶೇಖರ ವಿಳಾಸ, ಅಪ್ರತಿಮ ವೀರಚರಿತೆ, ಸಿದ್ಧರಾಮ ಪುರಾಣ, ವೀರೇಶ ಚರಿತೆ. ಆನ್ಸರ್ ಬಂದು ರಾಜಶೇಖರ ವಿಳಾಸ ಅನ್ನೋದು ಇವರ ಮೊದಲ ಕೃತಿ ಆಗಿದೆ. ಹಾಗಿದ್ರೆ ಈಗ ನಾವು ಲಾಸ್ಟ್ ಕ್ವಶನ್ಗೆ ಹೋಗೋಣ. ಲಾಸ್ಟ್ ಕ್ವಶನ್ಗೆ ಹೋದರೆ ಇಷ್ಟು ಕ್ವಶನ್ ಹೆಂಡಾಗುತ್ತೆ. ರಗಳ ಕವಿ ಅಂತ ಯಾರನ್ನು ಕರಿತೀವಿ? ತುಂಬ ಈಸಿ. ಷಟ್ಪದಿಯ ಬ್ರಹ್ಮ, ರಾಘವಾಂಕ. ಆದರೆ ರಗಳ ಕವಿ ಯಾರು ಆಪ್ಷನ್ನೇ ಹೇಳಲ್ಲ ನಾನು, ತುಂಬಾ ಈಸಿ. ರಗಳ ಕವಿ ಯಾರು ಮೆನ್ಷನ್ ಮಾಡಿ, ರಗಳ ಕವಿ ಹರಿಹರ. ಸೊ ಫ್ರೆಂಡ್ಸ್, 40 ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾಕಂದರೆ ಒಂದೇ ಸರಿ 50-100 ಪ್ರಶ್ನೆಗಳನ್ನ ಹಾಕಕ್ಕೆ ಹೋದರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾನು ತುಂಬ ಈಸಿಯಾಗಿ ನಿಮಗೆ ಇದಿಷ್ಟಿಷ್ಟೇ ರಿವಿಸನ್ ಮಾಡಿದ್ರೆ ಸಾಕು. ಇಷ್ಟು ದಿನ ಓದಿಲ್ಲ ಅಂದ್ರೂ ಒಂದು ದಿನದಲ್ಲಿ ಈ ರಿವಿಸನ್ನ ಮಾಡಿಕೊಂಡು ನಾವು 50 ಪ್ರಶ್ನೆನ ಆರಾಮಾಗಿ 50 ಮಾರ್ಕ್ಸ್ನ ನಾವು ಈಸಿಯಾಗಿ ತಗೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು 2 ಅವರಲ್ಲಿ ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ವಿಡಿಯೋನೂ ಕೂಡ ನೋಡಿ. ಇಲ್ಲಿವರೆಗೂ ಯಾರು ಓದಿಲ್ಲ ಇದನ್ನು ರಿವಿಸನ್ ಮಾಡಿಕೊಂಡ್ರೆ ಸಾಕು, ನಿಮಗೆ 50 ಪ್ರಶ್ನೆ ಈಸಿಯಾಗಿ ಬಂದ್ಬಿಡುತ್ತೆ. ಮತ್ತು ಈಸಿಯಾಗಿ ನಾವು 20 ಪ್ರಶ್ನೆನ ಯಾವ ರೀತಿ ತಗೊಳ್ಳೋದು ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನಾನು ಈಗ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.